ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರ್. ಶುಭೋದಯ ಮಗ. ನನ್ನ ರಾತ್ರಿನೇ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಯಾರು ನೋಡಕ್ಕಿಲ್ಲ ಅಂತ ಮಾಡಿಲ್ಲ ಅಷ್ಟೇ. ಅವನ ಅಜ್ಜಿ ಏನು ಮ್ಯಾಚ್ ಗುರು ನಿನ್ನೆ, ವಾಟ್ ಆನ್ ಅಪ್ಸೆಟ್. ನಾನು ಇಂಡಿಯಾ ವರ್ಸಸ್ ಪಾಕಿಸ್ತಾನಿಂದ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. USA ವರ್ಸಸ್ ಪಾಕಿಸ್ತಾನಿಂದನೇ ವರ್ಲ್ಡ್ ಕಪ್ ಒಂಥರ ಎನರ್ಜಿ, ಇದು ಕಿಚ್ಚು ಕಿಚ್ಚು. ನಾನು ಕೇಳ್ತಿದ್ದಲ್ಲ, ಅದು ಬೇಕು ಏನೋ ಮಿಸ್ಸಿಂಗ್ ಅಂತ. ಇದು ಅವನ ಅಜ್ಜಿ ಎಂಥ ಅಪ್ಸೆಟ್ ಗುರು. ಇದು US ಅವ್ರು ಅಪ್ಸೆಟ್ ಮಾಡೋದು ಪಾಕಿಸ್ತಾನದವ್ರಿಗೆ. ಪಾಕಿಸ್ತಾನದವ್ರು ಆಲ್ಮೋಸ್ಟ್ ಟೂರ್ನಮೆಂಟ್ ಶೆಟರ್ ಹಾಕೊಂಡು ಕ್ಲೋಸ್ ಮಾಡೋ ಥರ ಕಾಣಿಸ್ತಾ ಇದೆ. USA ಮೇಲೆ ಸೋತಿರೋದ್ರಿಂದ ಲಿಟ್ರಲಿ ಗುರು, ಜಸ್ಟ್ ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್ ಬೈ USA. ಯಾರು ಕೂಡ ಅನ್ಕೊಂಡಿರಲ್ಲ USA ಅಪ್ಸೆಟ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಅಂತ. ಪಾಕಿಸ್ತಾನದವರಿಗೆ ಮುಖ ಭಂಗ. ಲಿಟ್ರಲಿ ಗುರು, ನಿನ್ನೆ ಕಾಮಿಡಿ, ಜಸ್ಟ್ ಕಾಮಿಡಿ ಪಾಕಿಸ್ತಾನದವರಿಂದ ನೋಡಿದ್ದು. ಆ ಸೂಪರ್ ಓವರ್ ನೋಡಿದ್ರೆ ಅಂದ್ರೆ ಬಿದ್ದು ನಗ್ತೀರಾ, ಆ ಥರ ಅಜೀಬಾಗಿ ಆಡಿದ್ದು ಪಾಕಿಸ್ತಾನದವರು ಸೂಪರ್ ಓವರ್ನ. ಲಿಟ್ರಲಿ ಆ ಥರ ವರ್ಸ್ಟ್ ಸೂಪರ್ ಓವರು, ಆ ಥರ ಕಾಮಿಡಿ ಸೂಪರ್ ಓವರ್, ಆ ಥರ ಫನ್ನಿ ಸೂಪರ್ ಓವರ್ನ ಇದುವರೆಗೂ ನೋಡಿಲ್ಲ. ಸೂಪರ್ ಓವರ್ವರೆಗೂ ಹೋಗಿದ್ದು ಗುರು. ಮ್ಯಾಚ್ ಎಂಥ ಇಂಟೆನ್ಸ್ ಆಗಿತ್ತು ಅಂತಂದರೆ ಗೊತ್ತಿತ್ತು ಏನೋ ಒಂದು ಮಾಡ್ತಾರೆ ಅಂತ. ಯಾಕಂದರೆ ಸ್ಟಾರ್ಟಿಂಗಿಂದ ಇವ್ರು ಬ್ಯಾಟಿಂಗ್ ಆಡೋಕ್ಕೆ ಬಂದಾಗಿಂದ ಫೇವ್ರೇಟ್ಸ್ ಇದ್ದರು. ಲಾಸ್ಟಲ್ಲಿ ಒಂದು ಸ್ವಲ್ಪ ವಿಕೆಟ್ಸ್ಗಳನ್ನ ಎತ್ತದ್ರ ಮೂಲಕ ಮತ್ತೆ ಪುಲ್ ಬ್ಯಾಕ್ ಮಾಡಿದ್ರು ಪಾಕಿಸ್ತಾನದವರು. USA ಫೇವ್ರೇಟ್ಸ್ ಇದ್ದಿದ್ದು ಆ್ಯಕ್ಚುಲಿ. ಸೆಕೆಂಡ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಸಕಲಾಗಿ ಕಾಣಿಸ್ಕೊತಾ ಇದ್ರು. ಪಾಕಿಸ್ತಾನದವರು 7-8 ವಿಕೆಟ್ನ ಕಳ್ಕೊಂಡಿದ್ರೆ, ಈ ಕಡೆ ಇವ್ರು ಬರೀ 3 ವಿಕೆಟ್ನ ಕಳ್ಕೊಂಡು ಅಷ್ಟನ್ನು ಹೊಡೆದಿದ್ದು. ಬಟ್ ನನ್ನ ಪ್ರಕಾರ ಅವ್ರು ಅವಾಗಲೇ ಗೆದ್ದಿರಬೇಕಾಗಿತ್ತು. ಸೂಪರ್ ಓವರ್ವರೆಗೂ ಹೋಗ್ತಾ ಇರಲಿಲ್ಲ ಮ್ಯಾಚು. ಸೊ ಅದೇ ಲಾಸ್ಟಲ್ಲಿ ಸ್ವಲ್ಪ ವಿಕೆಟ್ಸ್ಗಳನ್ನ ಕಳ್ಕೊಂಡಿದ್ದರಿಂದ ಸ್ವಲ್ಪ ಪುಲ್ ಬ್ಯಾಕ್ ಮಾಡಿರೋ. ಲಾಸ್ಟ್ ಇನ್ಫ್ಯಾಕ್ಟ್ ಡೆತ್ ಓವರ್ಸ್ ಚೆನ್ನಾಗಿ ಮಾಡಿದ್ರು ಪಾಕಿಸ್ತಾನದವರು. ಸೊ ಫಸ್ಟಿಂದ ಓವರ್ನ ಪಾಕಿಸ್ತಾನದವರು ಫಸ್ಟ್ ಬ್ಯಾಟಿಂಗ್ನ ಆಡ್ತಾರೆ. ಪಾಕಿಸ್ತಾನದವರು ಏನು ಬ್ಯಾಟಿಂಗ್ ಆಡಿದ್ರು ಗುರು. ಅವರು ಟಕ ನಂಗೆ ವಿಕೆಟ್ನ ಕಳ್ಕೊಂಡ್ರು. ಫಾಕರ್ ಜಮಾನ್ ಆಗಿರಲಿ, ಜೊತೆಗೆ ರಿಜ್ವಾನ್ ಆಗಿರಲಿ, ಉಸ್ಮಾನ್ ಖಾನ್ ಬಿಡಿ ಬೇಗ ಹೋದರು. ಆಮೇಲೆ ಅಜಾಮ್ ಖಾನ್ ಬಂದಿದ ತಕ್ಷಣ ಔಟ್ ಆದರು. ಅದು ಏನಕ್ಕೆ ಹಾಕೊಂಡಿದ್ರೆ ಡುಮಣ್ಣನ್ ಅಂತ ಗೊತ್ತಿಲ್ಲ. ಲಿಟ್ರಲಿ ಅವ್ರು ಆಡೋದು ನೋಡ್ತವ್ರೆ, ಶೈಲಿ ನೋಡ್ತವ್ರೆ, ಹೊಡೆಯೋ ಥರ ಅಂತೂ ಕಾಣಿಸ್ತೇ ಇಲ್ಲ ಅಜಾಮ್ ಖಾನ್ ಅಂತೂ. ಈ ಕಡೆ ಬಾಬರ್ ಆಜಮ್ ಬಿಡಿ ರನ್ ಬಾಲ್ ಆಡಿದ್ರು. ಈ ಕಡೆ ಶದಾಬ್ ಖಾನ್ ಸಕಲಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು. ಅವ್ರೊಂದು 40+, ಇವರೊಂದು 40+ ಕಾಂಟ್ರಿಬ್ಯೂಟ್ ಮಾಡಿದಂಗೆ ಕೆಳಗಡೆಯಲ್ಲಿ ಶಾಯಿನ್ ಅಫ್ರಿದಿ ಬಂದ್ಬಿಟ್ಟು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. 6 ಎಲ್ಲ ಹೊಡೆಯೋದ್ರ ಮೂಲಕ. ಇದೆಲ್ಲದ್ರ ಮೂಲಕ 159 ಹೊಡೆದ್ಬಿಟ್ಟು ಟಾರ್ಗೆಟ್ನ ಕೊಡ್ತಾ ಇದ್ದಂಗೆನೇ ಇದು 159 ಇದು ಒಂಥರ ಯೂತ್ ಸ್ಕೋರ್ ಥರನೇ ಲೆಕ್ಕ. ಈ ಒಂಥರ UAE ಅಂತ ಬಂದಾಗ ಒಂಥರ ಹೆಂಗಿತ್ತು ಅಂದರೆ ನಿನ್ನೆ ಒಂಥರ ಮಿನಿ ಇಂಡಿಯನ್ ಟೀಮಿನ ಹೊಡೆದಾಗಿತ್ತು ಪಾಕಿಸ್ತಾನ್ಗೆ. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಇಂಡಿಯಾ ಬೇಸ್ ಇರೋವಂಥ ಪ್ಲೇಯರ್ಸ್ಗಳಲ್ಲಿ ಆಡ್ತಾ ಇದ್ದಿದ್ದು. ಸೌರಭ್ ಆಗಿರ್ಬೋದು, ಕೆಂಜಿಗೆ ಆಗಿರ್ಬೋದು, ನಿನ್ನೆ ಸಿಕ್ಕಾಪಟ್ಟೆ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಿದ್ರು ಬೌಲಿಂಗಲ್ಲಿ. 3 ವಿಕೆಟ್ ಕೆಂಜಿಗೆ ತೆಗೆದಿದ್ದು, ಈ ಕಡೆ 2 ವಿಕೆಟ್ ಸೌರಭ್ ತೆಗೆದು, ಜೊತೆಗೆ ಎಕನಾಮಿಕಲ್ ಸ್ಪೆಲ್ ಬೇರೆ ಮಾಡಿದ್ರು. ಸೂಪರ್ ಓವರ್ ಇವರು ಮೇಯ್ನಾಗಿ ಹಾಕಿದ್ದು. ನಜ್ಜಿ ಎಂಥ ಸೂಪರ್ ಓವರ್ ಅದು ಹಾಕಿದ್ದು ಸೌರಭ್ ಅವರು. ನೆಕ್ಸ್ಟ್ ಲೆವೆಲ್. ಈ ಕಡೆ ಮೊಹಮ್ಮದ್ ಅಮೀರು, ಆ ಕಡೆ ಸೌರಭ್. ಮೊಹಮ್ಮದ್ ಅಮೀರ್ ಅಂತೂ ಸೈಕ್ ಆಗೋಗ್ಬಿಟ್ಟಿದ್ರು ಸೂಪರ್ ಓವರಲ್ಲಿ. ನಿಜವಾಗ್ಲೂ ಆ ಥರ ಒಬ್ಬ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು ಸೈಕ್ ಆಗಿದ್ದು ನಾನು ಇದೇ ಫಾರ್ ದ ವೆರಿ ಫಸ್ಟ್ ಟೈಮು ನೋಡಿದ್ದು. ಪಾಕಿಸ್ತಾನದಂಥ ಚಿಲ್ ಹತ್ರ ಆಡೋರು ಅಂತ ಹೇಳಬೇಕು ಸೂಪರ್ ಓವರಲ್ಲಿ. ಈ ಕಡೆ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ 159ನ ಚೇಸ್ ಮಾಡೋದಕ್ಕೆ ಅಂತ ಬಂದಂತಹ USA ಅವರು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ಕೊಂತಾರೆ. ಇನಿಷಿಯಲಿ ಟೇಲರ್ ಅವರ ವಿಕೆಟ್, ಅದೊಂದು ವಿಕೆಟ್ನ ಮಾತ್ರ ಬೇಗ ಕಳ್ಕೊಂಡಿದ್ದು. ಆಮೇಲೆ ಕ್ಯಾಪ್ಟನ್ ಪಟೇಲ್ರು ಜೊತೆಗೆ ಆ್ಯಂಡ್ರೀಸು ಸಕ್ಕದಾಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಆ ಒಂದು 1 ಡೌನ್ ಪಾರ್ಟ್ನರ್ಶಿಪ್ ಏನಿದೆ ಅದೇ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಯಿತು ಇವರಿಗೆ. ಬೇಗ ವಿಕೆಟ್ಸ್ಗಳನ್ನ ಅರ್ಲಿ ಆನ್ ವಿಕೆಟ್ಸ್ಗಳನ್ನ ಪಾಕಿಸ್ತಾನದವ್ರ ಥರ ಟಕ ನನಗೆ ಕಳ್ಕೊಳ್ಳಿಲ್ಲ. ಒಂದು ಹ್ಯೂಜ್ ಪಾರ್ಟ್ನರ್ಶಿಪ್ ಬಂತು. ಪಟೇಲ್ರು ಇನ್ಫ್ಯಾಕ್ಟ್ 30+ ಬಾಲಲ್ಲಿ 15 ಕೂಡ ಕಂಪ್ಲೀಟ್ ಮಾಡಿದ್ರು. ಸೊ ಆ ಒಂದು ಅಗ್ರೆಸಿವ್ ಸ್ಟಾರ್ಟ್ ಏನಿದೆ, ಸೊ ಅದು ಇವರಿಗೆ ಒಂಥರ ಸ್ಟ್ರೆಂತ್ನ ತೊಗೊಂಬಂದು ಕೊಡ್ತು. ಪಟೇಲ್ರು ವಿಕೆಟ್ ಬಿದ್ರೂ ಕೂಡ, ಆ್ಯಂಡ್ರೀಸ್ ವಿಕೆಟ್ ಬಿದ್ರೂ ಕೂಡ, ಸೊ ಇವರು ಒಂಥರ ಕಂಫರ್ಟಬಲ್ ಆಗಿ ಕಾಣಿಸ್ಕೊಂಡ್ರು. ಲಾಸ್ಟ್ ಮ್ಯಾಚ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದಂಥ ಜಾನ್ಸು ಈ ಮ್ಯಾಚ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದು. ನಿತೀಶ್ ರೆಡ್ಡಿ ಈ ಕಡೆ IPL ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಂದ್ರೆ, ಇಲ್ಲಿ ಇದು ಬೇರೆ ಈ ನಿತೀಶು ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡಿದ್ದು. ಲಾಸ್ಟ್ ಬಾಲ್ ಏನು ಗುರು, ಲಾಸ್ಟ್ ಓವರ್ 15 ರನ್ ಬೇಕಿರುತ್ತೆ. ಇನ್ಫ್ಯಾಕ್ಟ್ ಸಖತ್ ಸ್ಪೆಲ್ನ ಹಾಕಿರ್ತಾರೆ ಪಾಕಿಸ್ತಾನದವರು. 18ನೇ ಓವರು, 19ನೇ ಓವರು. 18ನೇ ಓವರ್ ಶಾಯಿನ್ ಅಫ್ರಿದಿ ಮಾಡ್ತಾರೆ, 19ನೇ ಓವರು ಇವ್ರು ಮಾಡ್ತಾರೆ ಬಂದ್ಬಿಟ್ಟು ಮೊಹಮ್ಮದ್ ಅಮೀರ್ ಮಾಡ್ತಾರೆ. 2 ಓವರ್ ಕೂಡ ಸಖತ್ ಬೌಲಿಂಗ್ ಮಾಡಿರ್ತಾರೆ. 20ನೇ ಓವರು ಮಗ ಹಾರಿಸ್ ರೌಫು 15 ರನ್ ಬೇಕಿರುತ್ತೆ. 15 ರನ್ ಡಿಫೆಂಡ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. 14 ರನ್ ಓಡಿಸ್ಕೊಂತಾರೆ. ಅದು ಲಾಸ್ಟ್ ಬಾಲು 4 ಹೊಡೆಸ್ಕೊಂತಾರೆ. 5 ರನ್ ಬೇಕಿರುತ್ತೆ. 6 ಹೊಡೆದ್ಬಿಟ್ಟು ಮ್ಯಾಚ್ನ ಫಿನಿಶ್ ಮಾಡಬೇಕಾಗಿರುವಂಥ ಸಿನಾರಿಯೋ ಇರುತ್ತೆ. ಲಾಸ್ಟ್ ಬಾಲು 4 ಹೊಡಿತಾರೆ. ನಿತೀಶು 1 ಬಾಲೂ ಕೂಡ 4 ಹೊಡಿದೇ ಇದ್ದಂಥವ್ರು ಲಾಸ್ಟ್ ಬಾಲ್ 4 ಹೊಡಿತಾರೆ. ಸೊ ಅದೇ ಒಂಥರ ಗೇಮ್ ಚೇಂಜ್ ಆಗೋದು, ಗೇಮ್ ಸೆಟ್ ಆಗೋಯ್ತು. ಒಂಥರ ಹೆಂಗಿತ್ತು ಅಂದರೆ
ದಿವಸ ಮ್ಯಾಚ್ ಇತ್ತು. ಯಾಕಂದರೆ ಸ್ಟಾರ್ಟಿಂಗಿಂದ ಫೇವ್ರೇಟ್ಸ್ ಇದ್ದಿದ್ದು US ಗೆಲ್ಲೋದಕ್ಕೆ. ಆಮೇಲೆ ಮತ್ತೆ ಪುಲ್ ಬ್ಯಾಕ್ ಮಾಡಿದ್ರು ಪಾಕಿಸ್ತಾನದವರು. ಆ 18th ಮತ್ತು 19th ಓವರ್ಲಿ ಸಖತ್ತಾಗಿ ಬೌಲಿಂಗ್ ಮಾಡೋದ್ರ ಮೂಲಕ 20ನೇ ಓವರ್ ನಾಯಿ ಹೊಡ್ಸ್ಕೊಂಡ್ಬಿಟ್ರು ಹ್ಯಾರಿಸ್ ರೌಫ್ ಅವರು. ನನ್ನ ಕಡೆಯಲ್ಲಿ ಹ್ಯಾರಿಸ್ ರೌಫ್ ಅವರು ಈ ಥರ ಅಜೀಬ್ ಬೌಲಿಂಗ್ ಮಾಡಿಬಿಟ್ಟು ಅಜೀಬಾಗಿ ಮಾಡ್ತಾರೆ ಅಂತ ಲಿಟ್ರಲಿ ಇವ್ರು ನೆನೆ ಅಂತ ಒಂಥರ ಕಾಮಿಡಿ ಶೋ ಪಾಕಿಸ್ತಾನದಿಂದ ನೋಡಿದ್ದು. ಸೂಪರ್ ಓವರ್ ಅಂತೂ ಬಂತು, ಬಾಬರ್ ಆಜಮ್ ಅಂತೂ ತಿಕ್ಲಿಡ್ದು ಹೋಗ್ಬಿಟ್ಟಿತ್ತು. ಹಂಗೆ ನನ್ನ ಮಕ್ಕಳ್ರ ಏನರೋ ಮಾಡ್ತಾ ಇದ್ರ. ಇಲ್ಲೇನೋ ಅಂತಂದರೆ ಫುಲ್ ಟಾಸ್ ಹಾಕ್ಬಿಟ್ಟೆ ಹೊಡ್ಸ್ಕೊಳ್ತಾ ಇದ್ದಾರೆ. ನಾರ್ಮಲ್ ಆಗಿ ಹಾಕಿದ್ದು ಅಂದರೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಬ್ಯಾಟ್ರಸ್ಗಳು. ಇಲ್ಲಿ ಫುಲ್ ಟಾಸ್ ಪಾಕಿಸ್ತಾನದವರು ಫುಲ್ ಟಾಸ್ ಸುಮಾರು ಹಾಕಿದ್ದಾರೆ. ಈ ಕಡೆ US ಅವರು ಕೂಡ ಫುಲ್ ಟಾಸ್ ಹಾಕ್ಬಿಟ್ಟೆ ಸುಮಾರು 4-6 ಹೊಡ್ಸ್ಕೊಂಡಿರೋದು. ನಾರ್ಮಲ್ ಪಿಚ್ ಮೇಲೆ ಲ್ಯಾಂಡ್ ಮಾಡ್ತು ಅಂದರೆ ಬ್ಯಾಟ್ರಸ್ಗಳು ಕಷ್ಟ ಅಂತೂ ಪಡ್ತಾ ಇದ್ರು. ನೆನೆ ಫುಲ್ ಟಾಸ್ ಹಾಕೋದ್ರ ಮೂಲಕ ನಾಯಿಗೆ ಹೊಡ್ಸ್ಕೊಂಡಿದ್ದು. ಹ್ಯಾರಿಸ್ ರೌಫ್ ಫುಲ್ ಟಾಸ್ ಹಾಕ್ಬಿಟ್ಟು ಹೊಡ್ಸ್ಕೊಂಡ್ರು, 6 ಎಲ್ಲ ಹೊಡ್ಸ್ಕೊಬಿಟ್ರು ಇವರು ಜಾನ್ಸ್ಗೆ. ಇಲ್ಲಾಂದರೆ ಪಾಕಿಸ್ತಾನವ್ರು ಆರಾಮಾಗಿ ಪಾಕಿಸ್ತಾನ ಗೆದ್ಬಿಟ್ರು ಅನ್ಕಂಡೆ ಲಾಸ್ಟ್ ಓವರಲ್ಲಿ. ಇವರು ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ಹೊಡ್ತು ಅಂತಂದರೆ. ಬಟ್ ಲಿಟ್ರಲಿ ಸೂಪರ್ ಓವರ್ ಆಯಿತು. ಸೂಪರ್ ಓವರಲ್ಲಿ ಫಸ್ಟ್ ಬ್ಯಾಟಿಂಗ್ ಬಂದರು. ಈ ಕಡೆ ಜಾನ್ಸ್ ಬ್ಯಾಟಿಂಗ್ ಆಡಿದ್ರು, ಅವರೇ ಜಾನ್ಸ್ ಬ್ಯಾಟಿಂಗ್ ಬಂದರು. ಫಸ್ಟ್ ಬಾಲೇ 4 ಅವನ ಅಜ್ಜಿ ಮೊಹಮ್ಮದ್ ಅಮೀರು 19ನೇ ಓವರ್ ಹಾಕಿದರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಅವರಿಗೆ ಕೊಡ್ತು ಅಂದರೆ ಫಸ್ಟ್ನೇ ಬಾಲೇ 4 ಇಕ್ಕಿಸ್ಕೊಂಡ್ಬಿಟ್ರು. ಅಲ್ಲೇ ಪ್ರೆಷರ್ ಬಂದ್ಬಿಡ್ತು, ಅಲ್ಲೇ ಒಂಥರ ಕ್ಲೂಲೆಸ್ ಆಗೋಗ್ಬಿಟ್ರು ಮೊಹಮ್ಮದ್ ಅಮೀರು. ಸೆಕೆಂಡ್ ಬಾಲು 2 ರನ್ನು, 3ನೇ ಬಾಲು ಸಿಂಗಲ್ ತೊಗೊಂಡ್ರು ಜಾನ್ಸ್ ಅವರು. 3 ಬಾಲೇನೋ ಓಕೆ, ಫಸ್ಟ್ ಬಾಲೇನೋ ಹೊಡ್ಸ್ಕೊಂಡ್ರೆ 4 ರನ್ ಓಕೆ ಅಂತ ಅಂದರೆ ಲಿಟ್ರಲಿ ಅದಾದಮೇಲೆ ಡ್ರಾಮಾ ಆಗಿದ್ದು. ವೈಡ್ಗೆ 1 ರನ್ನು, ತಿರ್ಗಾ ವೈಡ್ಗೆ 1 ರನ್ ಹೊಡೆದ್ರೆ. ಸೊ ಅಲ್ಲಿ 2 ಎಕ್ಸ್ಟ್ರಾ ಬಾಲ್ ಆಗೋದ್ರ ಜೊತೆಗೆ 2 ಎಕ್ಸ್ಟ್ರಾ ರನ್ ಕೂಡ ಬಂತು. 4 ರನ್ ವಿತೌಟ್ ಬಾಲಿಂಗ್ ಸಿಂಗಲ್ ಬಾಲು. ಸೊ ಅಲ್ಲಂತೂ ಲಿಟ್ರಲಿ ಒಂಥರ ಡ್ರಾಮಾ ಆಯಿತು. ಆಮೇಲೆ ತಿರ್ಗಾ ಲಾಸ್ಟ್ ಬಾಲ್ ಆಯಿತು ಅಂತ ಅನ್ಕೊಂಡ್ರೆ ಅದನ್ನು ವೈಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂಪೈರು. ಅದು ವೈಡ್ ಆಗುತ್ತೆ, ಅದಕ್ಕೆ 2 ರನ್ ಓಡ್ತಾರೆ. ಅದಂತೂ ಲಿಟ್ರಲಿ ಫನ್ನಿಯೆಸ್ಟ್ ಗುರು. ಆ ರಿಜ್ವಾನ್ ಎಲ್ಲ ಎಸಿತವ್ರೆ ಅಂತ ಗೊತ್ತಾಗ್ತಿಲ್ಲ ಬಾಲು. ಮೊಹಮ್ಮದ್ ಅಮೀರಿಗೆ ಪಾಪ ಈ ಕಡೆಯಿಂದ ರನ್ಸ್ ಬೇರೆ ಬರ್ತಾಯಿತ್ತು ಅವ್ರು ಓವರಲ್ಲಿ. ಈ ಕಡೆ ರಿಜ್ವಾನ್ ನೋಡ್ರೆ ಒಳ್ಳೆ ಕೊಲ್ಟನ್ ಆಡ್ದಂಗೆ ಆಡ್ತಾನೆ. ಎಲ್ಲೆಲ್ಲ ಎಸಿತಾವ ಗುರು ಬಾಲ್ ಅಂತ ಬಾಯಿಗೆ ಬಂದಂಗೆ ಬೈಕಂಡು ರಿಜ್ವಾನು. ಈ ಕಡೆ ನಿಜವಾಗ್ಲೂ ಫೀಲ್ಡಿಂಗ್ ಅಂತೂ ಲಿಟ್ರಲಿ ಓಪ್ಲೆಸ್ ಆಗಿತ್ತು. ಸೂಪರ್ ಓವರ್ಲಂತೂ ಲಿಟ್ರಲಿ ಅಜೀಬ್ ಅಂದರೆ ಅಜೀಬು ಫನ್ನಿಯೆಸ್ಟ್ ಫೀಲ್ಡಿಂಗ್ನ ಮಾಡಿರೋದು ನೆನ್ನೆ ಪಾಕಿಸ್ತಾನರು. ಡಿಸರ್ವಿಂಗು ಸೋಲೋದಕ್ಕೆ. ಯಾಕೆಂದರೆ ಅಷ್ಟು ವರ್ಸ್ಟಾಗಿ ಫೀಲ್ಡಿಂಗ್ ಮಾಡಿದರೆ, ಅಷ್ಟು ಈಸಿಯಾಗಿ ಮ್ಯಾಚ್ನ ಬಿಟ್ಕೊಂಡು ಕೊಡಿದ್ರು. ಏನಿಲ್ಲ ಅಂತ 7 ರನ್ನುಗಳು, 3 ವೈಡು. ಆ 3 ವೈಡಲ್ಲಿ ರನ್ಸ್ನ ಓಡೋದಕ್ಕೆ ಬೇರೆ ಬಿಟ್ಟಿದ್ದಾರೆ. ಲಿಟ್ರಲಿ ಇದನ್ನ ಏನಂತ ಹೇಳಬೇಕು ಅಂತ ಗೊತ್ತಾ, ರನ್ಸ್ನ ಓಡೋದಕ್ಕೆ ಬಿಟ್ಟಿದ್ರೆ 4 ರನ್ ಎಕ್ಸ್ಟ್ರಾ ಓಡಿದರೆ, 4 ರನ್ ಎಕ್ಸ್ಟ್ರಾ ಓಡಿದರೆ ಜೊತೆಗೆ 3 ವೈಡ್ ಬೇರೆ. ಲಿಟ್ರಲಿ ಆ 7 ರನ್ ಇಲ್ಲ ಅಂತಂದಿದ್ರೆ ಆರಾಮಾಗಿ ಗೆದ್ದಿರೋರು ಪಾಕಿಸ್ತಾನದವರು. ಇನ್ನೇನು ಚೇಸ್ ಮಾಡೋದಕ್ಕೆ ಅಂತ ಬಂದರು. ಇವ್ರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಸೌರಭ್ ಅವರು. ಅಷ್ಟೇ ಮುಗೀತು. ಅವರು ವೈಡ್ ಹಾಕಿದ್ರಲ್ಲ ಅಂತಲ್ಲ, ಬಟ್ ಆದ್ರೂ ಇವ್ರ ಥರ ನಾಯಿ ಓಡಿಸ್ಕೊಂಡಾಗೆಲ್ಲ ಏನು ಓಡಿಸ್ಕೊಂಡಿಲ್ಲ. ಜೊತೆಗೆ ಆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಏನಿತ್ತು, ವೈಡ್ ಹಾಕಿದ್ರು ಸಹ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಓಡೋದಕ್ಕಂತೂ ಬಿಡಲಿಲ್ಲ. ಇವ್ರ ಥರ ಚಪ್ಪರ್ ಬಿಡ್ತಾರೆ ನಿಜಾದವರು. ಲಿಟ್ರಲಿ ಕ್ರಿಕೆಟ್ ಆಡೋದಕ್ಕೆ ಸೂಕ್ತನೇ ಅಲ್ಲ ಅಂತ ಅನ್ನಿಸ್ಬಿಡ್ತಾರೆ ಪಾಕಿಸ್ತಾನದವ್ರು. ಆ ಥರ ಫನಿಯಾಗಿ ಆಡಿದ್ದು. ಲಿಟ್ರಲಿ ಬಿದ್ದು ನೆಕ್ಕಿದ್ದೀನಿ ಗುರು. ಸೂಪರ್ ಓವರ್ ಆಡಬೇಕಾದ್ರೆ ಪಾಕಿಸ್ತಾನ ಒಳ್ಳೆ, ಅದು ಪಾಕಿಸ್ತಾನ ಟಿಪಿಕಲ್ ಪಾಕಿಸ್ತಾನಿ ಫೀಲ್ಡಿಂಗ್ ಏನಿದೆ ಸೊ ಅದನ್ನು ನೆನ್ನೆ ಮಾಡಿದ್ರು ಅಷ್ಟೇ, ಏನೂ ಇಲ್ಲ. ಅದೇ 7 ರನ್ ಎಕ್ಸ್ಟ್ರಾ ಕೊಟ್ಟರು ಅಂತ ಹೇಳಬೇಕು. 7 ರನ್ ಎಕ್ಸ್ಟ್ರಾ ಕೊಟ್ಟಿರಲಿಲ್ಲ ಅಂದರೆ ಪಾಕಿಸ್ತಾನದವ್ರಿಗೆ ಗೆದ್ದಿರೋರು. ಆ ವೈಡ್ಗಳನ್ನ ಹಾಕೋದ್ರ ಮೂಲಕ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ನ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲಿಲ್ವಲ್ಲ ಇವರು. ಸೊ ಅದ್ರ ಮೂಲಕ ಸೋತರು. ಲಿಟ್ರಲಿ ಏನು ಹೇಳ್ತೀರಾ ಪಾಕಿಸ್ತಾನದವ್ರಿಗೆ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ಸೌರಭ್ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಸೂಪರ್ ಓವರ್ನ ಚೆನ್ನಾಗಿ ರೆಸ್ಟ್ರಿಕ್ಟ್ ಮಾಡ್ಕೊಂಡ್ರು. ಈ ಕಡೆ ಮೊಹಮ್ಮದ್ ಅಮೀರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡು, ಇವರೇ ಗೆದ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಇವ್ರಿಗೆ ಕೊಟ್ಟಿದ್ದಾರೆ ಬೌಲಿಂಗ್ ಅಂತ. ಶಾಹಿನ್ ಅಫ್ರಿದಿಗೆ ಕೂಡ ಕೊಟ್ಟಿದ್ರು ಆಗಿತ್ತು ಬೌಲಿಂಗ್. ಮೊಹಮ್ಮದ್ ಅಮೀರ್ ಯಾವ ರೇಂಜಿಗೆ ಫ್ರಸ್ಟ್ರೇಟ್ ಆಗಿದ್ರು ಅಂತಂದರೆ, ಯಾರ ಸಿಕ್ಕರೆ ಹಿಡ್ಕೊಂಡು ಹೊಡೆದ್ಬಿಟ್ರು ಹಂಗೇನೆ. ಎಲ್ಲ ಪ್ಲೇಯರ್ಸ್ಗೆ ಹೊಡ್ಕೊಂಬಂದ್ಬಿಟ್ರು ಅವ್ರಿಗಾಗಿರೋ ಫ್ರಸ್ಟ್ರೇಷನ್ಗೆ. ಯಾಕಂದರೆ ಇಲ್ಲಿ ಬೌಲಿಂಗ್ ಬೇರೆ ನೆಟ್ಟಿಂಗ್ ಮಾಡೋಕ್ಕಾಗ್ತಿಲ್ಲ. ಈ ಕಡೆ ಫೀಲ್ಡರ್ಸು ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದರೆ ಇನ್ನು ಏನು ಮಾಡಬೇಕಲ್ಲಿ ಮೊಹಮ್ಮದ್ ಅಮೀರು. ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು 15 ರನ್ ಬರಬೇಕಾಗಿತ್ತೇನೋ. ಅದೇ ಒಂದು 4 ರನ್ನ ಎಕ್ಸ್ಟ್ರಾ ಕೊಟ್ಟಿದ್ರು ಫೀಲ್ಡರ್ಸ್ಗಳು, ಎಕ್ಸ್ಪೆಷಲಿ ಕೀಪರು. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ರಿಜ್ವಾನ್ ಬಾಲೇ ಹಿಡಿತಾ ಇಲ್ಲ ರಿಜ್ವಾನ್ ಕೈಯಲ್ಲೆಲ್ಲ ಕೆಳಗಡೆ ಉದುರಿಸ್ತಾ ಇದ್ದಾರೆ. ಅದರಿಂದನೇ ಅವರು ಓಡಿದ್ದು. ಇನ್ನೇನು ಹೇಳ್ತೀರಿ ಪಾಕಿಸ್ತಾನದವ್ರಿಗೆ? ಇವರಿಗೆ ಕಾಶ್ಮೀರ ಬೇಕಂತೆ. ಅಲ್ಲಿ USA ಮೇಲೆ ಗೆಲ್ಲಕ್ಕಾಗ್ತಿಲ್ಲ ಅಲ್ಲಿ ವರ್ಲ್ಡ್ ಕಪ್ಪಲ್ಲಿ ಬಂದ್ಬಿಟ್ಟು. ನಮಗೆ ಕಾಶ್ಮೀರ ಕೊಡಿ, ವರ್ಲ್ಡ್ ಕಪ್ ಕೊಡಿ, ಅದು ಕೊಡಿ ಅಂತ ಕೇಳ್ತಾರೆ ಅವನ ಅಜ್ಜಿ ಪಿಂಡ. ಏನು ಹೇಳ್ತೀರಾ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸ್ರಪ್ಪ. ನೀವು ನೋಡಿದ್ದೀರಾ ಅಂತಂದರೆ, ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಹೈಲೈಟ್ಸ್ ನೋಡಿ. ಮ್ಯಾಚ್ ಮುಗಿದ 1:30 ರಾತ್ರಿ ಆಗಿತ್ತು. ಸಿಗೋಣ ಮುಂದೆ ನೋಡಿದ್ರಿ. ಬಾಬಾ.